ಸ್ವಾಗತ. ನಾನು ಇವತ್ತು ಚಾಪ್ಟರ್ ಪಾರ್ಟ್ 2ರಲ್ಲಿ ಒಂದು ಸಿಲೆಬಸ್ ಕಾಪಿ ತೋರಿಸ್ತೀನಿ, ಆಮೇಲೆ ನೆಕ್ಸ್ಟ್ ಮೂವ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ದ ಬೇಸಿಕ್ಸ್ ಆಫ್ ಅಲ್ಜೆಬ್ರಾ. ಅಲ್ಜೆಬ್ರಾ ಪಾರ್ಟಲ್ಲಿ ಮೊದಲನೇದಾಗಿ ಬೇಸಿಕ್ ಟರ್ಮ್ಸು ಇವೆಲ್ಲ ನಾನು ಹೇಳ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬಟ್ ಒಂದು ಸಲ ಅಫಿಷಿಯಲ್ NCERT ಏನು ಕೊಟ್ಟಿರ್ತಾರೆ ನೋಡ್ಬಿಡೋಣ ಈ ಸಂಪೂರ್ಣ ಚಾಪ್ಟರ್ ಬಗ್ಗೆ. ಅದಾದ ತಕ್ಷಣ ನಾನು ನನ್ನದೇ ಆದ ಸಪ್ರೇಟ್ ನೋಟ್ಸ್ಗಳಿದೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಅದಾದ ತಕ್ಷಣ ಲೀನಿಯರ್ ಇಕ್ವೇಷನು. ಈಗ ನಾನು ಮೊದಲನೇದು 1ನೇ ಚಾಪ್ಟರ್ 2ನೇ ಚಾಪ್ಟರ್ 2 ನೋಡ್ಬಿಡೋಣ ಇವತ್ತಿನ ವಿಡಿಯೋದಲ್ಲಿ. ಇವಾಗ ನೋಡಿ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಹೆಂಗಂದರೆ ವಿ ಹ್ಯಾವ್ ಆಲ್ರೆಡಿ ಬಿಕಮ್ ಫೆಮಿಲಿಯರ್ ವಿತ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಏನಿದೆ ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ಡೆಫಿನೇಷನ್ ಅದ್ರ ಬಗ್ಗೆ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಈ ಒಂದು ನೋಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅಫಿಷಿಯಲ್ ಗೌರ್ಮೆಂಟ್ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇರೋಂಥ ನೋಟ್ಸು. ಇಲ್ಲಿ ನೀವು ಕೂಡ 8th ಕ್ಲಾಸಲ್ಲಿದೆ, ಅದನ್ನು ನೀವು ಸ್ಟಡಿ ಮಾಡ್ಕೋಬೋದು. ಚಾಪ್ಟರ್ 8 ಆ್ಯಂಡ್ ಇದಕ್ಕಿಂತ ಮುಂಚೆ ಒಂದಿಷ್ಟು ಡೆಫಿನೇಷನ್ ಕೊಡ್ತೇನೆ. ನಮ್ಮ ಸಿಲೆಬಸಲ್ಲಿ ಮೆನ್ಷನ್ ಆಗೋದು ಬೇಸಿಕ್ಸ್ ಆಫ್ ಅಲ್ಜೆಬ್ರಲ್ಲಿ ಬೇಸಿಕ್ ಟರ್ಮ್ಸ್ ಏನೇನು ಇರ್ತವೆ. ವೇರಿಯೇಬಲ್ಸ್ ಅಂತ ಕರೀತಾರೆ. ಇವೇನು ಯೂಶಲಿ ಲೆಟರ್ಸ್, ನಂಬರ್ಸ್ ಆಫ್ ಆರ್ ವ್ಯಾಲ್ಯೂಸ್. ಏನಾದರೂ ವ್ಯಾಲ್ಯೂಸ್ನ ಡಿನೋಟ್ ಮಾಡಲು ಏನು ಮಾಡ್ತಾರೆ, ಲೆಟರ್ಸ್ನ ಬಳಸ್ತಾರೆ. ಅದಕ್ಕೆ ವೇರಿಯೇಬಲ್ಸ್ ಅಂತ ಕರೀತಾರೆ. ವೇರಿಯೇಬಲ್ ಅಂದರೆ ಚೇಂಜಸ್ ಆ್ಯಂಡ್ ಕಾನ್ಸ್ಟೆಂಟ್ ಅಂದರೆ ಫಿಕ್ಸ್ಡ್ ವ್ಯಾಲ್ಯೂಸ್ ಇರುತ್ತೆ. ಇವಾಗ ಪೈ ವ್ಯಾಲ್ಯೂಸ್ ಅಂದರೆ 22/7 ಇಸ್ ಫಿಕ್ಸ್ಡ್, ವಿ ಕೆನಾಟ್ ಚೇಂಜ್ ಇಟ್. ಆ್ಯಂಡ್ ಕೋಇಫಿಷಿಯಂಟ್ ಅಂತ ಕರೀತಾರೆ. ದ ನಂಬರ್ಸ್ ಮಲ್ಟಿಪ್ಲೈಡ್ ಬೈ ವೇರಿಯೇಬಲ್ಸ್ ಅಂದರೆ ನಂಬರ್ಗಳು ವೇರಿಯೇಬಲ್ಸಿಂದ ಮಲ್ಟಿಪ್ಲೈ ಆದರೆ ಅದನ್ನು ಕೋಇಫಿಷಿಯಂಟ್ ಅಂತ ಕರೀತಾರೆ. ಟರ್ಮ್ಸ್ ಅಂತ ಕರೀತಾರೆ. ದ ಇಂಡಿವಿಜುವಲ್ ಕಾಂಪೊನೆಂಟ್ಸ್ ಆಫ್ ಎಕ್ಸ್ಪ್ರೆಷನ್ ಪ್ಲಸ್ ಆರ್ ಮೈನಸ್. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಈ ಕಾಂಬಿನೇಷನ್ ಟರ್ಮ್ಸ್ ಆಫ್ 2x + 3 ಈ ರೀತಿ ಇದ್ದರೆ ಈಕ್ವೇಷನ್ಸ್. ದ ಸ್ಟೇಟ್ಮೆಂಟ್ ಆಫ್ ಈಕ್ವಾಲಿಟಿ ಬಿಟ್ವೀನ್ 2 ಎಕ್ಸ್ಪ್ರೆಷನ್ಸ್ 2x + 3 = 7 ಈ ರೀತಿ ಈಕ್ವೇಷನ್ ಅಂತ ಕರಿತೀವಿ. ಇನ್ನು ವೇರಿಯಸ್ ಅಲ್ಜೆಬ್ರಿಕ್ ಟರ್ಮ್ಸ್ಗಳು ಇಂಪಾರ್ಟೆಂಟ್. ಮೊನೋಮಿಯಲ್ ಅಂದರೆ ಒಂದು ಟರ್ಮ್ ಇದ್ದರೆ ಎಕ್ಸ್ಪೋನೆನ್ಸ್ ಅಥವಾ ಎಕ್ಸ್ಪ್ರೆಷನ್ನು ಒಂದೇ ಟರ್ಮಲ್ಲಿ ಇರಬೇಕು. 3x ಈ ರೀತಿ ಇದ್ದರೆ ಅದನ್ನು ಮೊನೋಮಿಯಲ್. ಬೈನೋಮಿಯಲ್ ಅಂದರೆ x + 2 ಅಂತ. ನೆಕ್ಸ್ಟ್ ಟ್ರೈನೋಮಿಯಲ್ ಅಂದರೆ ಈ ಥರ x² + 2x + 1 ಈ ರೀತಿ ಇದ್ದರೆ ಟ್ರೈನೋಮಿಯಲ್. ಪೊಲಿನೋಮಿಯಲ್ ಅಂದರೆ 1 or more ಟರ್ಮ್ಸ್ ಅಂದರೆ 3ಕ್ಕಿಂತ ಹೆಚ್ಚಿದ್ದರೆ ಅದನ್ನು ಏನಂತ ಕರಿತೀವಿ, ಪೊಲಿನೋಮಿಯಲ್ ಅಂತ ಕರಿತೀವಿ. ಡಿಗ್ರಿ ಅಂದರೆ ದ ಹೈಯೆಸ್ಟ್ ಪವರ್ ಆಫ್ ವೇರಿಯೇಬಲ್. ನೆಕ್ಸ್ಟ್ ಲೈಕ್ ಟರ್ಮ್ಸ್, ದ ಟರ್ಮ್ಸ್ ವಿತ್ ಸೇಮ್ ವೇರಿಯೇಬಲ್ ಆ್ಯಂಡ್ ಪವರ್ 3x and 5x. ಲೈಕ್ ಟರ್ಮ್ಸ್ ಅಂದರೆ ಡಿಫ್ರೆಂಟ್ ವೇರಿಯೇಬಲ್ಸ್ ಆಫ್ ಪವರ್ಸ್. ನೆಕ್ಸ್ಟು ದ ಆಪರೇಷನ್ಸ್ ವಿತ್ ಲೈಟ್ರಲ್ ಆ್ಯಂಡ್ ಸೈನ್ಡ್ ನಂಬರ್ಸ್. ಇಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ತೀವಿ. ಇದನ್ನು 2x + 3x ಆ್ಯಂಡ್ 2x × 3x is 6x. ಇದು ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಡಿವಿಷನ್ ಅಂದರೆ 6x ಅಥವಾ ನೋಡಿ 6 × 2 / 2x ಅಂದರೆ ಇಲ್ಲಿ ನೀವು ನೋಡ್ತಿರೋ 3x ಈ ರೀತಿ. ಒಂದಷ್ಟು ಎಕ್ಸ್ಪೋನೆಂಟ್ಸ್ ಅಂತ ಕರಿತೀವಿ. x² ಕ್ಯೂಬ್ ಈ ರೀತಿ. ಇನ್ನು ಅಲ್ಜೆಬ್ರಲ್ಲಿ ಏನು ಸಿಂಬಲ್ಗಳನ್ನ ಯೂಸ್ ಮಾಡ್ತೀವಿ, ಈಕ್ವಾಲಿಟಿ ಸಿಂಬಲ್ಸ್, ಈಕ್ವಲ್ಸ್ ಆ್ಯಂಡ್ ನಾಟ್ ಈಕ್ವಲ್ ಆ್ಯಂಡ್ ಇನ್ಈಕ್ವಾಲಿಟಿ ಸಿಂಬಲ್, ಗ್ರೇಟರ್ ದ್ಯಾನ್, ಲೆಸ್ಸರ್ ದ್ಯಾನ್, ಗ್ರೇಟರ್ ದ್ಯಾನ್ ಆ್ಯಂಡ್ ಲೆಸ್ ದ್ಯಾನ್, ಪ್ಯಾರಂಥಸಿಸ್, ಬ್ರ್ಯಾಕೆಟ್ಸ್ ಎಲ್ಲ ರೀತಿ ಬಳಸ್ತೀವಿ ನಾವು. ಅರಿಥ್ಮೆಟಿಕ್ ಆ್ಯಂಡ್ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ ಕೂಡ ಬಳಸ್ತೀವಿ. ಇದು ಅರ್ಥ ಇದೆ ಅನ್ಕೋತೀನಿ. ದ ಬೇಸಿಕ್ಸ್ ಆಫ್ ಡೆಫಿನೇಷನ್ ಕೊಟ್ಟಿದ್ದೀನಿ. ಇವಾಗ ನಾವು ಡೆಫಿನೇಷನ್ ನೋಡಿದ್ವಿ. ನೆಕ್ಸ್ಟ್ ಎಡಿಷನ್ ಯಾವ ರೀತಿ ಮಾಡ್ತಾರೆ ಅಂತ ಅದನ್ನು ಹೇಳಿದ್ದೀನಿ ನಾನು ನಿಮಗೆ. 7x² - 4x/5 ಪ್ಲಸ್ 9x ಅಂದರೆ ಇಲ್ಲಿ 5 - 10 ಇದೆ, ಪ್ಲಸ್ ಇದೆ, ಹಾಗಾಗಿ -5 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ -4x 9x ಅಂದರೆ ಪ್ಲಸ್ 5x ಆಗುತ್ತೆ. 7x² 7x². ಆ್ಯಂಡ್ ನೆಕ್ಸ್ಟು ಇದೊಂದು ಎಕ್ಸಾಂಪಲ್ ಇದೆ, ಇದನ್ನೊಂದು ಕೂಡ ನೀವು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಆ್ಯಡ್ ದ ಫಾಲೋಯಿಂಗ್ ಅಂತ ಕರೆದೆ. ಇಷ್ಟು ಎಕ್ಸಾಂಪಲ್ಸ್ಗಳಿದಾವೆ, ಯಾವ್ದು ಬೇಕಾದರೆ ನೀವು ಮಾಡ್ಕೊಳ್ಳಿ. ಸ್ವಂತ ಮಾಡಿ ಟ್ರೈ ಮಾಡಿ. ನೆಕ್ಸ್ಟು ಮಲ್ಟಿಪ್ಲೈಯಿಂಗ್ ಮೊನೋಮಿಯಲ್ ಬೈ ಮೊನೋಮಿಯಲ್. ಈ ಮಲ್ಟಿಪ್ಲಿಕೇಶನ್ ಬರುತ್ತೆ. ಅದಕ್ಕಿಂತ ಮುಂಚೆ ಈಗ ನಾವು ನೆಕ್ಸ್ಟ್ ಏನೇನು ಸಿಲೆಬಸ್ ಅದನ್ನು ನೋಡೋಣ, ಅದನ್ನು ಮುಗಿಸೋಣ. ಇದು 4 ಪಾಯಿಂಟ್ ಮುಗಿದವು ಫಸ್ಟ್ ಚಾಪ್ಟ್ರಲ್ಲಿ. ಇಲ್ಲಿ ನಾನು ಮಲ್ಟಿಪ್ಲಿಕೇಶನ್ ಹೇಳಿದೆ, ಮಲ್ಟಿಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ 3 ಥರ ಬರುತ್ತೆ: ಮೊನೋಮಿಯಲ್ ಬೈ ಮೊನೋಮಿಯಲ್, ಬೈನೋಮಿಯಲ್ ಬೈ ಬೈನೋಮಿಯಲ್ ಆ್ಯಂಡ್ ಬೈನೋಮಿಯಲ್ ಬೈ ಟ್ರೈನೋಮಿಯಲ್ ಅಥವಾ ಟ್ರೈನೋಮಿಯಲ್ ಬೈ ಟ್ರೈನೋಮಿಯಲ್ ಈ ರೀತಿ ಕಂಡುಬರುತ್ತೆ. ನೆಕ್ಸ್ಟ್ ನೋಡೋಣ. ಬಟ್ ಈ ಟ್ರೈನೋಮಿಯಲಲ್ಲಿ ಜಾಸ್ತಿ ಪ್ರಶ್ನೆಗಳನ್ನ ಕೇಳಲ್ಲ, ಬಿಕಾಸ್ ವೆರಿ ಲೆಂದಿ ಪ್ರೊಸೆಸ್. ದಟ್ಸ್ ವೈ ಏನು ಕೇಳ್ತಾರೆ, ಮೊನೋಮಿಯಲ್ ಇಂಟು ಮೊನೋಮಿಯಲ್, ಅದರ್ವೈಸ್ ಮೊನೋಮಿಯಲ್ ಬೈನೋಮಿಯಲ್ ಆ್ಯಂಡ್ ಬೈನೋಮಿಯಲ್ ಈ 3 ಮೆಥಡ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಆ್ಯಂಡ್ ನಾವು ಅದರಲ್ಲಿ ಮೊದಲನೇದಾಗಿ ನೋಡೋಣ. ಮಲ್ಟಿಪ್ಲಿಕೇಶನ್ ಆಫ್ ಸ್ಪೆಷಲ್ ಪ್ರಾಡಕ್ಟ್ಸು ಆ್ಯಂಡ್ ಸ್ಕ್ವೇರಿಂಗ್ ಆಫ್ ಟ್ರೈನೋಮಿಯಲ್.
ಎಕ್ಸ್ಪ್ರೆಷನ್ಸ್. ಓಕೆ, ಇದು ನಿಮಗೆ ಫಾರ್ಮುಲಾಸ್ನ ಹೇಳ್ಕೊಡ್ತೇನೆ. ಓಕೆ, ಇಲ್ಲಿ ನೋಡ್ತಾ ಇದ್ದೀವಿ ದ ಮಲ್ಟಿಪ್ಲೈಯಿಂಗ್ ಟು ಮೊನೋಮಿಯಲ್ಸ್. ಓಕೆ, ಮೊನೋಮಿಯಲ್ ಇಂಟು ಮೊನೋಮಿಯಲ್ ಅಂದರೆ ಇದು ಬರುತ್ತೆ. ಓಕೆ, ಮಲ್ಟಿಪ್ಲೈಯಲ್ಲಿ ಮೊನೋಮಿಯಲ್ ಅಂದರೆ ಈಗ 3x ಇಂಟು 4x ಮಾಡಿದ್ರೆ 12x ಸ್ಕ್ವೇರ್ ಆಗುತ್ತೆ. ಅದನ್ನು ಏನಂತ ಕೇಳ್ತೀವಿ? ಮೊನೋಮಿಯಲ್. ಎರಡು ವ್ಯಾಲ್ಯೂ ಇಲ್ಲಿ ಕರೆದ ನೋಡಿ, x ಇಂಟು 3y ಆ್ಯಂಡ್ 3xy ಅಂತ ಬರುತ್ತೆ. ದಟ್ಸ್ ಕಾಲ್ಡ್ ಮೊನೋಮಿಯಲ್ ಇಂಟು ಮೊನೋಮಿಯಲ್ ಡೆಫಿನೇಷನ್. ನೆಕ್ಸ್ಟ್ ಹೋಗೋಣ. ಈಗ ಮೊನೋಮಿಯಲ್ಸ್ ಬಗ್ಗೆ ಆಯಿತಾ. ನೆಕ್ಸ್ಟು ಮೊನೋಮಿಯಲ್ ಬೈ ಬೈನೋಮಿಯಲ್ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ಕೊಡ್ತಾರೆ, 3x ಇಂಟು 4x ಪ್ಲಸ್ 7. ಓಕೆ, ಇದನ್ನು ಏನಂತ ಕರಿತೀವಿ? ಮೊನೋಮಿಯಲ್ ಇಂಟು ಬೈನೋಮಿಯಲ್. ಓಕೆ, ಒಂದು ಸಂಖ್ಯೆಯಿಂದ ಎರಡು ಸಂಖ್ಯೆಯನ್ನು ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಅದನ್ನು ಮೊನೋಮಿಯಲ್ ಇಂಟು ಬೈನೋಮಿಯಲ್. ಆ್ಯಂಡ್ ನೆಕ್ಸ್ಟು ಹೋಗೋಣ ಬೈನೋಮಿಯಲ್ ಇಂಟು ಬೈನೋಮಿಯಲ್. ಅಂದರೆ ಆ್ಯಕ್ಚುಲಿ ಪಾಲಿನೋಮಿಯಲ್ ಡೆಫಿನೇಷನ್ ಏನಾಗುತ್ತೆ? ಮೋರ್ ದೆನ್ ಒನ್ ಅಂತ ಕರುತ್ತೆ. ಹಾಗಾಗಿ ನಾವು ಈ ರೀತಿನೂ ಬಳಸ್ತೀವಿ. ಓಕೆ, ಈಗ ನೋಡಿ ಮೊನೋಮಿಯಲ್ ಬೈನೋಮಿಯಲ್ ಎಕ್ಸಾಂಪಲ್ ತೆಗೆದುಕೊಂಡಿದೆ, ಅದನ್ನು ನೋಡಿದ್ರೆ. ನೆಕ್ಸ್ಟ್ ಹೋಗೋಣ. ಮೊನೋಮಿಯಲ್ ಬೈ ಟ್ರೈನೋಮಿಯಲ್ ಕೂಡ ಇದೆ. ಓಕೆ, ಒಂದು ಇಕ್ವೇಷನಿಂದ 3 ಇಕ್ವೇಷನ್ಗೆ ಇಂಟು ಮಾಡಿದ್ರೆ ಟ್ರೈನೋಮಿಯಲ್. ಆ್ಯಂಡ್ ಓಕೆ, ಆ್ಯಂಡ್ ಬೈನೋಮಿಯಲ್. ಓಕೆ, ಎರಡೆರಡು ಇಕ್ವೇಷನ್ಸ್ ಬೈನೋಮಿಯಲ್ ಟು ಬೈನೋಮಿಯಲ್ ಆ್ಯಂಡ್ ದಟ್ಸ್ ಬೈನೋಮಿಯಲ್ ಟು ಟ್ರೈನೋಮಿಯಲ್. ಓಕೆ, ಎರಡು ಇಕ್ವೇಷನಿಂದ 3 ಇಕ್ವೇಷನ್ಗೆ ಮಲ್ಟಿಪ್ಲೈ ಮಾಡೋದು. ಓಕೆ, ಇಲ್ಲಿಗೆ ಈ ಒಂದು ಚಾಪ್ಟರ್ನ ಮುಗಿಯುತ್ತೆ. ಬಟ್ ಅದಕ್ಕಿಂತ ಮುಂಚೆ ಏನೇನು ನಾವು ಕಲ್ತೀವಿ ಅಂತ ನೋಡೋದಾದರೆ, ಇಲ್ಲಿ ಕಲ್ತಿದ್ದು ವೇರಿಯೇಬಲ್ಸ್ ಅಂದರೆ ಏನು, ಕಾನ್ಸ್ಟೆಂಟ್ ಅಂದರೆ ಏನು, ಎಕ್ಸ್ಪ್ರೆಷನ್ಸು, ಬೈನೋಮಿಯಲ್, ಮೊನೋಮಿಯಲ್, ಟ್ರೈನೋಮಿಯಲ್ ಆ್ಯಂಡ್ ಮತ್ತು ಇಂಪಾರ್ಟೆಂಟ್ ಏನಂದರೆ ಕೊಯಿಫಿಷಿಯಂಟ್ಸ್, ಇವೆಲ್ಲ ಕಲ್ತೀವಿ. ಓಕೆ, ಇವಾಗ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ಇವಾಗ ನಾವು ಸ್ಪೆಷಲ್ ಪ್ರಾಡಕ್ಟ್ಸ್ ಅಂತ ಒಂದು ನಮ್ಮ ಸಿಲೆಬಸ್ಸಲ್ಲಿದೆ. ಓಕೆ, ಅದ್ರ ಬಗ್ಗೆ ಕಲಿಯೋಣ. ಓಕೆ, ನಾನು ಬೇಕಾದ್ರೆ ಸಿಲೆಬಸ್ಸಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ನೋಡಿ ಸ್ಪೆಷಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸ್ಕ್ವೇರಿಂಗ್ ಆಫ್ ಟ್ರೈನೋಮಿಯಲ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಹೋಗೋಣ ದ ಎಕ್ಸ್ಪ್ರೆಷನ್ಸ್. ಓಕೆ, ಈ ಒಂದು ನೋಡೋಣ. ಇವಾಗ ನಾವು ಇಲ್ಲಿ ಏನು ಕಲ್ತೀವಿ? ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡೋದು ಅಂತ ಕಲ್ತೀವಿ. ಸ್ಪೆಷಲ್ ಪ್ರಾಡಕ್ಟ್ಸ್ ಅಂದರೆ ಏನು ಹೇಳುತ್ತೆ ಹೇಳಿದ್ರೆ a ಪ್ಲಸ್ ಬಿ ಮೈನಸ್ ಬಿ. ಓಕೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅಥವಾ ಒಂದು ಫಾರ್ಮುಲಾಗಳಿದ್ದಾವೆ. ಓಕೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಇದೊಂದು ಫಾರ್ಮುಲಾ ಗೊತ್ತಿದೆ ನಿಮಗೆ. ಓಕೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆ, ಇದನ್ನು ಏನಂತ ಕರಿತೀವಿ? ಸ್ಪೆಷಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ನಿಮಗೆ ಇನ್ನೊಂದು ಗೊತ್ತಿರಲಿ, ದ ಫೇಮಸ್ ಫಾರ್ಮುಲಾ ಫಾರ್ ಸ್ಪೆಷಲ್ ಪ್ರಾಡಕ್ಟ್ಸ್ ಅಂದರೆ ಎಕ್ಸ್ ಆಫ್ ಎ ಆ್ಯಂಡ್ ಎಕ್ಸ್ ಆಫ್ ಬಿ. ಓಕೆ, ಇದರ ಬಗ್ಗೆ ಹೇಳಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಪ್ಲಸ್ ಎ ಬಿ. ಓಕೆ, ಇದೊಂದು ಫೇಮಸ್ ಫಾರ್ಮುಲಾ ಇದೆ. ನೀವು ಹೈಸ್ಕೂಲಲ್ಲಿ ಅಥವಾ ಏನು ಕಲ್ತಿರ್ತೀರ ಡೆಫಿನೆಟ್ಲಿ. ಇಲ್ಲಿ ಸ್ಕ್ವೇರಿಂಗ್ ಟ್ರೈನೋಮಿಯಲ್, ವೆನ್ ಸ್ಕ್ವೇರಿಂಗ್ ಅ ಟ್ರೈನೋಮಿಯಲ್ ಯೂಸ್ ಅ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಓಕೆ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಓಕೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2ac ಪ್ಲಸ್ 2bc. ಈ ರೀತಿ ಎಕ್ಸ್ಪ್ರೆಷನ್ಗಳು ಬಂದರೆ ನೆಕ್ಸ್ಟ್ ಏನು ಹೇಳ್ತೀವಿ? ಸ್ಕ್ವೇರಿಂಗ್ ಆಫ್ ಟ್ರೈನೋಮಿಯಲ್ಸ್ ಅಂತ ಕರಿತೀವಿ. ಅಂದರೆ 3 ಇದನ್ನು ಸ್ಕ್ವೇರ್ ಮಾಡೋದು. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಅಂದರೆ ಎಕ್ಸ್ಪಾಂಡಿಂಗ್ ಕಾಮನ್ ಎಕ್ಸ್ಪ್ರೆಷನ್ಸ್. ಓಕೆ, ಇಲ್ಲಿ ನಿಮಗೆ ಫಾರ್ಮುಲಾಸ್ಗಳನ್ನ ಹೇಳಿದ್ದೀನಿ. ಓಕೆ, ಇಷ್ಟು ಆ್ಯಕ್ಚುಲಿ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನು ಇಷ್ಟು ಎನಫ್ ಆಗೋದಿಲ್ಲ, ಬಟ್ ನಾನು ಕಮ್ಮಿ ರಿಸೋರ್ಸ್ಗಳನ್ನು ಬಳಸಿ ನಿಮಗೆ ಈಸಿ ಅಂಡರ್ಸ್ಟ್ಯಾಂಡ್ ಮಾಡಲು ಹೇಳಿದ್ದೀನಿ. ಓಕೆ, ನಿಮಗೆ ಒಂದಷ್ಟು ಎಕ್ಸಾಂಪಲ್ನ ಹೇಳ್ತೀನಿ. ಅದರಲ್ಲಿ ಯಾವುದಂದರೆ ಈ ಸ್ಪೆಷಲ್ ಪ್ರಾಡಕ್ಟ್ಸಲ್ಲಿ, ಯಾಕಂದರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ. 41 ಸ್ಕ್ವೇರ್ನ ಯಾವ ರೀತಿ ಮಾಡ್ಬೋದು? 40 ಪ್ಲಸ್ 1 ಹೋಲ್ ಸ್ಕ್ವೇರ್ ಮಾಡ್ಬೋದಾ? ಆವಾಗ ಎ ಅಂತ ಕನ್ಸಿಡರ್ ಮಾಡಿ ಇದನ್ನು ಬಿ ಅಂತ ಮಾಡಿ. ಎ ಸ್ಕ್ವೇರ್ ಅಂದರೆ 40 ಸ್ಕ್ವೇರ್ ಆ್ಯಂಡ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ 2ab ಅಂದರೆ 2 ಇಂಟು 40 ಇಂಟು 1. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಇದು 40 ಅಂದರೆ 1600, ದಟ್ಸ್ ವೈ 1 ಪ್ಲಸ್ 80. ಓಕೆ, ಎಷ್ಟಾಗುತ್ತೆ? 1681. ಓಕೆ, 41 ಸ್ಕ್ವೇರ್. ಈ ಒಂದು ಮೆಥಡ್ ನಿಮಗೆ ಗೊತ್ತಿರ್ತಾರೆ. ಇದನ್ನು ಸ್ಪೆಷಲ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ನಾನು ಇಲ್ಲಿ ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೀನಿ, ಅಲ್ಲಿ ಅಲ್ಫಾಬೆಟ್ ತೆಗೆದುಕೊಳ್ಬೋದು, ಮತ್ತು ಇನ್ನೂ ಏನೇ ನೀವು ಬಳಸ್ಕೋಬೋದು. ಓಕೆ, ಇದನ್ನೇ ನಾವು ಸಿಲೆಬಸ್ಸಲ್ಲಿ ನೋಡ್ತಾ ಇರೋದು. ಓಕೆ, ನಿಮಗೆ ಲ್ಯಾಂಡ್ ಸರ್ವರ್ಗೆ ಸಿಕ್ಕಾಪಟ್ಟೆ ಹೆವಿ ಸಿಲೆಬಸ್ ಇದೆ, ಬಟ್ ನೀವು ಥೆರಾಟಿಕಲ್ ಕಾನ್ಸೆಪ್ಟ್ ಸ್ಟ್ರಾಂಗ್ ಇದ್ದರೆ ನೀವು ಡೆಫಿನೆಟ್ಲಿ ಪ್ರಾಬ್ಲಮ್ಸ್ನ ಕ್ರ್ಯಾಕ್ ಮಾಡ್ಬೋದು. ಅದಕ್ಕಾಗಿ ನಾನು ಜಸ್ಟ್ ಥೆರಾಟಿಕಲ್ ಕಾನ್ಸೆಪ್ಟ್ ಕೊಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಎಕ್ಸಾಂಪಲ್ಸ್ನ ತೆಗೆದುಕೊಳ್ತೀನಿ. ಓಕೆ, ಇನ್ನು ಎಕ್ಸಾಮ್ಸ್ ಡೇಟ್ ದೂರ ಇರೋದ್ರಿಂದ
ಕಂಟಿನ್ಯೂ ಕ್ಲಾಸಸ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ನಿಮಗೂ ಈಸಿ ಆಗುತ್ತೆ. ಮೊದಲು ಥಿಯರಿಟಿಕೇ ಗೊತ್ತಿಲ್ಲ ಅಂದರೆ ನಾವು ಡೈರೆಕ್ಟ್ ಆಕ್ಸೆಸ್ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ನಾನು ಡೈರೆಕ್ಟ್ ಪ್ರಾಬ್ಲಮ್ ಮಾಡ್ತಾ ಹೋದರೆ, ಬಿಕಾಸ್ ಪ್ರಾಬ್ಲಮ್ಸ್ ನಾನು ಒಂದು ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಅಂದರೆ ಈ ಪೆನ್ ಬುಕ್ಸಲ್ಲಿ ಬರಿತಾ ಹೋಗ್ತೇನೆ. ಹಾಗಾಗಿ ಇವು ನಿಮಗೆ PDF ಅಲ್ಲಿ ಎಕ್ಸ್ಪ್ಲೇನ್ ಮಾಡೋ ಥರ ಅಲ್ಲಿ ಆಗೋದಿಲ್ಲ. ಅದಕ್ಕೆ ನಾನು ಥಿಯರಿಟಿಕಲ್ ಕಂಪ್ಲೀಟಾಗಿ ಮುಗಿಸಿ ಎಷ್ಟು ನೋಡಿ, ಎಲ್ಲ ಚಾಪ್ಟರ್ಗೆ ಎಕ್ಸಾಂಪಲ್ ಕೊಡೋಲ್ಲ, ಯಾಕಂದರೆ ಆಲ್ರೆಡಿ ಒಂದಿಷ್ಟು ಕೊಟ್ಟಿದ್ದೆ ನಾನು. ಡಿಫಿಕಲ್ಟಿ ಚಾಪ್ಟರ್ ಯಾವುದೇ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾವು ಅದ್ರ ಬಗ್ಗೆ ಸಪ್ರೇಟ್ ಎಕ್ಸಾಂಪಲ್ ಕೊಟ್ಟು ನಾವು ನಿಮಗೆ ಕ್ಲಾಸ್ನ ಮಾಡಿಕೊಡ್ತೇವೆ. ಓಕೆ, ಇನ್ನು ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜೆಬ್ರಾ, ಟೋಟಲ್ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಓಕೆ, ಸಿಲೆಬಸ್ ಕಾಪಿ ನೋಡೋಣ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ABCD ಕಂಪ್ಲೀಟೆಡ್. ಓಕೆ, ಇದನ್ನು ಹೇಳಿದ್ದೀನಿ. ಓಕೆ, ಆ್ಯಂಡ್ ಇದು ಆ್ಯಂಡ್ ಎಕ್ಸ್ಟ್ರಾನು ಕೂಡ ಹೇಳಿದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ಬರೋದು ಲೀನಿಯರ್ ಇಕ್ವೇಷನ್ ಬರುತ್ತೆ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಆ್ಯಂಡ್ ಫ್ಯಾಕ್ಟರೈಸೇಷನ್ ಅಲ್ಜೆಬ್ರಾ. ನೋಡಿ ಇಲ್ಲಿ ಮತ್ತೆ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನಲ್ಲಿ ಬರುತ್ತೆ. ಆ್ಯಂಡ್ HCF LCM ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ ಈಗ. ಬಟ್ ಬೈನೋಮಿಯಲ್ಸ್ ಟ್ರೈನೋಮಿಯಲ್ಸಲ್ಲಿ ಬರುತ್ತೆ. ಕೋಆರ್ಡಿನೇಟ್ ಪ್ಲೇನ್ ಜಾಮೆಟ್ರಿ ಬರುತ್ತೆ. ಓಕೆ, ಥಿಯರಮ್ಸ್, ಪಾಲಿಗಾನ್ಸ್, ಸುಮಾರು ಒಂದು 26 or 27 ಚಾಪ್ಟರ್ಗಳು ಬರ್ತವೆ. ನಾವು ಆಲ್ಮೋಸ್ಟ್ ಅಲ್ಲಿಗೆ ಒಂದು 7 ರಿಂದ 8 ಚಾಪ್ಟರ್ ಮುಗಿಸಿದ್ವಿ. ಇನ್ನೊಂದು 10-18 ಚಾಪ್ಟರ್ ಇದೆ. ಓಕೆ, ನಾವೆಲ್ಲ ಒಂದೊಂದು ಕ್ಲಾಸಲ್ಲಿ ಮಾಡಿದ್ರೆ ನಿಮಗೆ ಕವರ್ ಅಪ್ ಮಾಡಿಕೊಡ್ತೀವಿ. ಓಕೆ, ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ನಾವು ಬರೀ ಏನಂದರೆ ನಿಮಗೆ ರಿಸೋರ್ಸಸ್ಗಳನ್ನ ಕಲೆಕ್ಟ್ ಮಾಡಿ ಮತ್ತು ಮಾಹಿತಿಗಳನ್ನ ಸಂಪೂರ್ಣ ಕೊಡ್ತೇವೆ ಅಷ್ಟೇ. ಅದು ನೀವು ಪ್ರಾಕ್ಟೀಸ್ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ. ನಾವು ಹೇಳ್ಬೋದು ಅಷ್ಟೇ, ಬಟ್ ಎಲ್ಲ ಮಾಡ್ಬೇಕಾಗಿರೋದು ನೀವೇ. ಓಕೆ, ಯಾಕಂದರೆ ರಿಸಲ್ಟ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ನಮ್ಮ ಮೇಲಲ್ಲ. ನಾವು ಇವತ್ತು ಏನು ಹೇಳಿದ್ರು ಎಕ್ಸಾಮಲ್ಲಿ ಬರೆಯೋರು ನೀವೇ. ಹಾಗಾಗಿ ನಿಮ್ಮ ಒಂದು ಶ್ರದ್ಧೆ, ತಾಳ್ಮೆ ಕೆಲವು ಯಶಸ್ಸಿಗೆ ಕರೆದೊಯ್ಯುತ್ತೆ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನಮ್ಮ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಯಾಕಂದರೆ ಒಂದು ಒಳ್ಳೆಯ ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಎರಡೂ ಇದ್ದರೆ ಮಾತ್ರ ಶೇರ್ ಮಾಡಿ. ಓಕೆ, ಸುಮ್ಮನೆ ನಾವು ಕ್ಲಾಸ್ ಮಾಡ್ತಾಯಿದ್ದೀವಿ ಅಂತ ಶೇರ್ ಮಾಡೋದು ಬೇಡ. ನಿಮಗೆ ಇಷ್ಟ ಆಗಿದ್ದರೆ ಮತ್ತು ನಾವು ಹೇಳೋದು ನಿಮಗೆ ಕರೆಕ್ಟ್ ಅನ್ನಿಸ್ತಾ ಇದ್ದರೆ ಮಾತ್ರ ಶೇರ್ ಮಾಡಿ. ಓಕೆ, ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.